ನಾವು ಗೌರವಾನ್ವಿತ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕದ ಪರವಾಗಿ ಧನ್ಯವಾದವನ್ನ ಹೇಳ್ತೇವೆ, ನಮ್ಮ ರೈತರ ಪರವಾಗಿ. ಯಾಕೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ವಿಳಂಬ ಆಗಿರ್ತಕ್ಕಂತಹದ್ದು ಸರಿಯಲ್ಲ. ನೀವೇ ಈಗಾಗಲೇ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಿದ್ರೆ ಈ ಕೇಸು ಸುಪ್ರೀಂ ಕೋರ್ಟ್ ವರೆಗೂ ಬರೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಹಾಗೂ ಮುಂದುವರೆದು 2 ವಾರದ ಒಳಗಡೆ ಕೇಂದ್ರ ಸರ್ಕಾರ ಕರ್ನಾಟಕದ ಮನವಿ ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಏನ್ ಮಾಡ್ತೀರಿ ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಂಡು 2 ವಾರದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಬರಬೇಕು ಅನ್ನುವಂತ ಸೂಚನೆಯನ್ನ ಸುಪ್ರೀಂ ಕೋರ್ಟ್ನವರು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಪರವಾಗಿ ಬಂದಿದ್ದಂತ ವಕೀಲರು ಕೂಡ 2 ವಾರದ ಸಮಯವನ್ನ ಕೇಳಿ ಅವರು ಒಂದು ಡಿಸಿಷನ್ ತಗೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೋರ್ಟ್ ನಲ್ಲಿ ಹೇಳಿದ್ರು, ಯಾಕೆ ರಾಜ್ಯ ಸರ್ಕಾರಗಳು ಪದೇ ಪದೇ ರುಟೀನ್ ಆಗಿ ತೀರ್ಮಾನ ಆಗ್ಬೇಕಾಗಿರ್ತಕ್ಕಂತಹ ಆಡಳಿತಾತ್ಮಕ ವಿಷಯಗಳಿಗೆ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಕ್ಕಂತಹದ್ದು ಒಳ್ಳೆ ಬೆಳವಣಿಗೆ ಅಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದಾರೆ. ಒಟ್ಟಾರೆ ಅವರಿಗೆ ನೋಟಿಸೇ ಇಶ್ಯೂ ಮಾಡ್ಲಿಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಕೀಲರು ನೋಟಿಸ್ ಬೇಕಾಗಿಲ್ಲ, ನಾವೇ ಒಂದು ಡಿಸಿಷನ್ ತಗೊಂಡು ಸುಪ್ರೀಂ ಕೋರ್ಟ್ ಮುಂದೆ ವಾಪಸ್ ಬರ್ತೀವಿ ಇದ್ರ ಬಗ್ಗೆ ಅಂತ ಅವರೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹಾಗಾಗಿ ಒಟ್ಟಾರೆ ಕೋರ್ಟ್ನವರು ಇವತ್ತು ಇದು ವಿಳಂಬ ಆಗಿರುವಂತಹದ್ದು ಸರಿಯಲ್ಲ ಅನ್ನುವಂತಹ ರೀತಿಯಲ್ಲಿ, ಆ ರೀತಿಯಾಗಿ ಮಾತು ಹೇಳಲಿಲ್ಲ ಅಂದ್ರೂ ಆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ 2 ವಾರದಲ್ಲಿ ಇದರ ಬಗ್ಗೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಿ ಅಂತೇಳಿ. ಈ ಸೂಚನೆ ಚುನಾವಣಾ ಆಯೋಗಕ್ಕೂ ಕೂಡ ಅನ್ವಯಿಸುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಕೋರ್ಟ್ನವರು ಹೇಳಿದ್ದಾರೆ. ಈಗಲಾದ್ರೂ ಕೇಂದ್ರ ಸರ್ಕಾರ ಸುಮಾರು 7 ತಿಂಗಳಿಂದ ನಾವು ಕೊಟ್ಟಿರೋ ಮೆಮೊರಾಂಡಮ್ ಅನ್ನ ಕೆಳಗಾಕೊಂಡು ಕೂತಿದ್ದಾರೆ. ನಾವು ಅಕ್ಟೋಬರ್ 31ಕ್ಕೆ ಸಾಮಾನ್ಯವಾಗಿ ಬರಗಾಲ ಘೋಷಣೆ ಮಾಡೋದು. ನಮ್ಮ ಸರ್ಕಾರ ಸೆಪ್ಟೆಂಬರ್ 13ನೇ ತಾರೀಕು 1 ತಿಂಗಳು ಮೊದಲೇ ಡ್ರೌಟ್ ಅನ್ನ ನಾವು ಡಿಕ್ಲೇರ್ ಮಾಡಿದೀವಿ. ಮಾನ್ಸೂನ್ ಮುಗಿಯೋದಕ್ಕೆ ಮೊದಲೇ 1 ತಿಂಗಳು ಡ್ರೌಟ್ ಡಿಕ್ಲೇರ್ ಮಾಡಿ ಸೆಪ್ಟೆಂಬರ್ 22ನೇ ತಾರೀಕು ಮೆಮೊರಾಂಡಮ್ ಕೊಟ್ಟು ಅಕ್ಟೋಬರ್ 1ನೇ ವಾರದಲ್ಲಿ ಸೆಂಟ್ರಲ್ ಟೀಮು ಬಂದು 13 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅವರ ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ ಕೊಟ್ಟ 1 ತಿಂಗಳು ಒಳಗಡೆ ಅಂದ್ರೆ ನವೆಂಬರ್ಗೆ ಮೊದಲೇ ತೀರ್ಮಾನ ಬರಬೇಕಾಗಿತ್ತು, ರಿಲೀಫ್ ಕೊಡಬೇಕಾಗಿತ್ತು. ಇದು ಕೇಂದ್ರ ಸರ್ಕಾರದ ಕಾನೂನು. ವಿತಿನ್ 1 ಮಂತ್ ಸೆಂಟ್ರಲ್ ಟೀಮ್ ಬಂದು ಹೋಗಿ ರಿಪೋರ್ಟ್ ಕೊಟ್ಟ ಮೇಲೆ 1 ತಿಂಗಳು ಒಳಗಡೆ ತೀರ್ಮಾನ ಆಗ್ಬೇಕು ಅಂತ. ಅವರು ಅಕ್ಟೋಬರ್ 20ಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ. ನವೆಂಬರ್ 20 ನಮ್ಗೆ ಪರಿಹಾರ ಬರಬೇಕಾಗಿತ್ತು. ಆದ್ರೆ ನವೆಂಬರ್ 20ರಿಂದ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಹೈ ಲೆವೆಲ್ ಕಮಿಟಿಯವರು ಕನಿಷ್ಠ 5 ನಿಮಿಷ ಒಂದು ಮೀಟಿಂಗ್ ಮಾಡಕ್ಕೂ ಪುರ್ಸತ್ತಿಲ್ಲ. ನಾವು ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅಗ್ರಿಕಲ್ಚರ್ ಸೆಕ್ರೆಟರಿನ ಮೀಟ್ ಮಾಡಿದೀವಿ, ಹೋಮ್ ಸೆಕ್ರೆಟರಿ ಮೀಟ್ ಮಾಡಿದೀವಿ, ಅದಾದ್ಮೇಲೆ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವ್ರನ್ನ ಭೇಟಿ ಮಾಡಿದೀವಿ. ಅದಾದ್ಮೇಲೆ ಹೋಗಿ ಡಿಸೆಂಬರ್ ಅಲ್ಲಿ 20ನೇ ತಾರೀಕು ಗೃಹ ಸಚಿವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೇವೆ. ಪ್ರಧಾನಮಂತ್ರಿಗಳನ್ನ ಡಿಸೆಂಬರ್ ಅಲ್ಲೂ ಭೇಟಿ ಮಾಡಿದ್ದೇವೆ, ಜನವರಿಯಲ್ಲೂ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲಾರನ್ನೂ ಕೂಡ ಕರ್ನಾಟಕ ಕಷ್ಟದ ಪರಿಸ್ಥಿತಿಯಲ್ಲಿದೆ, ಜನಗಳು ಅವರಿಗೆ ರಿಲೀಫ್ ಕೊಡಬೇಕಾಗಿರೋ ಕಾನೂನಿದೆ, NDRF ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಇದೆ. ಇದರ ಪ್ರಕಾರವಾಗಿ ನಮ್ಗೆ ಕೊಡಬೇಕಾದಂತ ರಿಲೀಫ್ ಕೊಡಿ ಅಂತ ಪರಿಪರಿಯಾಗಿ ನಾವು ಅವರಿಗೆ ಮನವಿ ಮಾಡಿದ್ರು ಕೂಡ ಕರ್ನಾಟಕದ ಜನಗಳ ಸಂಕಷ್ಟವನ್ನ ಅವರು ಗಮನಕ್ಕೆ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ಮಾಡಿ ಇಲ್ಲಿವರೆಗೂ ಕೂಡ ಕಾಲಹರಣ ಮಾಡಿದ್ದಾರೆ. ನಮ್ಮ ಕಡತ ಹೋಮ್ ಮಿನಿಸ್ಟರ್ ಟೇಬಲ್ ಮೇಲೆ 4-5 ತಿಂಗಳಿಂದ ಧೂಳು ಕುಡಿತಾ ಕೂತಿದೆ. ನಮ್ಮ ಕಡತ ಅವ್ರಿಗೆ ಟೇಬಲ್ಗೆ ಹೋಗಿದ್ದು ನವೆಂಬರ್ 20ನೇ ತಾರೀಕು, ಎಲೆಕ್ಷನ್ ಅನೌನ್ಸ್ ಆಗಿದ್ದು ಮಾರ್ಚ್ 16ನೇ ತಾರೀಕು, ನಾವು ಸುಪ್ರೀಂ ಕೋರ್ಟ್ಗೆ ಬಂದಿದ್ದು ಮಾರ್ಚ್ 23ನೇ ತಾರೀಕು. ಅದಾದ ಮೇಲೆ ಮಾರ್ಚ್ 28ನೇ ತಾರೀಕು ಹೋಮ್ ಮಿನಿಸ್ಟ್ರಿಯಿಂದ ಎಲೆಕ್ಷನ್ ಕಮಿಷನ್ಗೆ ಒತ್ತಾಕಿದ್ದಾರೆ. ಇದು ಎಲ್ಲ ಇವರ ಉದ್ದೇಶ ಏನು ಅಂದ್ರೆ ಕರ್ನಾಟಕದ ಜನಗಳಿಗೆ ಕಾನೂನು ಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ಪರಿಹಾರವನ್ನ ಕೊಡದಂಗೆ ಮಾಡೋದೇ ಇವ್ರದ್ದು ಉದ್ದೇಶ ಆಗಿತ್ತು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಒಂದು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಈಗಲಾದ್ರೂ ಈ ವಿಳಂಬಕ್ಕೆ, ಕರ್ನಾಟಕದ ರೈತರಿಗೆ ಮಾಡ್ತಾ ಇರೋ ಈ ಅನ್ಯಾಯಕ್ಕೆ ವಿರಾಮ ಹಾಡಿ ಈಗಲಾದ್ರೂ ಕೇಂದ್ರ ಸರ್ಕಾರ ಒಂದು ತೀರ್ಮಾನವನ್ನ ತೆಗೆದುಕೊಂಡು ನಮಗೆ ಬರಬೇಕಾಗಿರ್ತಕ್ಕಂಥ NDRF ಪರಿಹಾರ ಧನವನ್ನ ಬಿಡುಗಡೆ ಮಾಡ್ತಾರೆ ಅನ್ನೋ ನಿರೀಕ್ಷೆಯನ್ನ ನಾನು ಇಟ್ಕೊಂಡಿದ್ದೇನೆ. ಕೋರ್ಟಿಗೆ ಧನ್ಯವಾದಗಳು. ನಾವು 18,172 ಕೋಟಿಗೆ ಮನವಿ ಕೊಟ್ಟಿದ್ದೇವೆ.
ಅದರಲ್ಲಿ 4,663 ಕೋಟಿ ರೈತರಿಗೆ ಪರಿಹಾರ ಕೊಡುವಂತಹದ್ದು ಇದೆ. ಆ 4,663 ಕೋಟಿ ಸೆಂಟ್ರಲ್ ಗವರ್ಮೆಂಟ್ ಕೊಟ್ರೆ ಒಬ್ಬೊಬ್ಬ ರೈತನಿಗೂ ಕೂಡ 13-14 ಸಾವಿರ ರೂಪಾಯಿ ಅವರ ಅಕೌಂಟಿಗೆ ಬರುತ್ತೆ. ನೇರವಾಗಿ ₹1 ಕಮಿಷನ್ ಲಂಚ ಇಲ್ಲದೆ ಅವರ ಅಕೌಂಟಿಗೆ ಕೊಡುವ ಅವಕಾಶ ಇದೆ. ಈ ಅವಕಾಶವನ್ನ ಈಗಲಾದ್ರೂ ಕೇಂದ್ರ ಸರ್ಕಾರ ತಪ್ಪಿಸಬಾರದು. ಬರ್ಬೇಕಾಗಿರ್ತಕ್ಕಂತ ನಮ್ಗೆ ಪರಿಹಾರ ಕೊಡಬೇಕು. ರೈತರಿಗೆ ಕಷ್ಟ ಕಾಲದಲ್ಲಿ ಅವರ ನೆರವಿಗೆ ಬರ್ಬೇಕಾಗಿರ್ತಕ್ಕಂತಹದ್ದು ನಮ್ಮ ಧರ್ಮ. ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಹೆಜ್ಜೆ ಇಡುತ್ತೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಸರ್, ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ದಾರೆ, ಈ ಹಿಂದೆ NDRF ಅಡಿಯಲ್ಲಿ ನೀಡಿರುವಂತಹ ಹಣವನ್ನು ಬಳಸಿ ಅನ್ನುವಂಥದ್ದು ಹೇಳ್ತಾರೆ. NDRF ಅಲ್ಲಿ ಈ ವರ್ಷ ಸಿಂಗಲ್ ಪೈಸಾ ಕೂಡ ದುಡ್ಡು ಬಂದಿಲ್ಲ. SDRF ಬರೋದು ಪ್ರತಿ ವರ್ಷ ಪ್ರತಿ ರಾಜ್ಯಕ್ಕೂ ಕೂಡ SDRF ಬರುತ್ತೆ. ಅದು ನಮ್ಮ ದುಡ್ಡು, ಅದು ಯಾರು ಕೊಡೋದಲ್ಲ. ಫೈನಾನ್ಸ್ ಕಮಿಷನ್ ಅಲೋಕೇಶನ್ ಪ್ರಕಾರವಾಗಿ ಬರ್ತಕ್ಕಂತ ಫಿಕ್ಸ್ಡ್ ಅಮೌಂಟ್ ಅದು. NDRF ವಿಶೇಷ ಬರಗಾಲ ಬಂದಾಗ, ಪ್ರವಾಹ ಬಂದಾಗ NDRF ನಡಿಯಲ್ಲಿ ಪರಿಹಾರ ಕೊಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಕಾನೂನು. ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರೋ ಕಾನೂನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಇದೆ. ಆ ಆಕ್ಟ್ ಪ್ರಕಾರವಾಗಿ ಯಾವುದೇ ರಾಜ್ಯದಲ್ಲಿ ತೀವ್ರ ಬರಗಾಲ ಬರಲಿ ಅಥವಾ ತೀವ್ರ ಪ್ರವಾಹ ಬಂದಾಗ ಪರಿಹಾರ NDRF ಅಡಿಯಲ್ಲಿ ಕೊಡಬೇಕು. ಇದು ದೇಶದ ಕಾನೂನು. ಸೊ ಹಾಗಾಗಿ ನಾವು ಸುಮ್ಮನೆ ಏನು ಅರ್ಜಿ ಕೊಟ್ಟಿಲ್ಲ. ಸುಮ್ಮನೆ ಅರ್ಜಿ ಕೊಟ್ಟಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ಬೋದಾಗಿತ್ತಲ್ಲ ಅವರು ಇದು ಎಲಿಜಿಬಲ್ ಇಲ್ಲ ಅಂತೇಳಿ. ಅದ್ರ ಬದಲಿಗೆ ಯಾಕೆ ಕೈ ಮುಗಿದು ಕೇಳ್ಕೊಂಡ್ರು? 2 ವಾರ ಟೈಮ್ ಕೊಡಿ, ನಾವು ವಿಲ್ ಟೇಕ್ ಎ ಡಿಸಿಷನ್ ಅಂಡ್ ಕಮ್ ಬ್ಯಾಕ್ ಅಂತ ಹೇಳ್ಬಿಟ್ಟು. ಇದು ಎಲಿಜಿಬಲ್ ಇಲ್ಲ ಕೊಟ್ಟಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ಬೇಕಾಗಿತ್ತು ಅದನ್ನ, ಇಲ್ಲ ಸ್ವಾಮಿ ಕೊಡ್ಬೇಕಾಗಿದ್ದೆಲ್ಲ ಕೊಟ್ಟಿದೀವಿ ಅಂತ. ಅಲ್ಲಿ ಜನಗಳನ್ನ ಯಾಮಾರ್ಸಕ್ಕೆ ಒಂದ್ ಮಾತು ಹೇಳ್ತಾರೆ, ಇಲ್ಲಿ ಬಂದು ಇಲ್ಲ ಇಲ್ಲ 2 ಕೈ ಜೋಡಿಸಿ ಕೇಳ್ಕೋತಾರೆ, 2 ವಾರ ಟೈಮ್ ಕೊಡಿ, ವಿಲ್ ಟೇಕ್ ಎ ಡಿಸಿಷನ್ ಅಂತೇಳಿ ಅಂತ. ಇದು ಜನಗಳನ್ನ ಯಾಮಾರ್ಸೋದನ್ನ ಬಿಟ್ಟು ಜನಗಳ ಹಕ್ಕಿಗೆ ತಕ್ಕ ಹಾಗೆ ಕೊಡ್ಬೇಕಾಗಿರ್ತಕ್ಕಂತ ಹಣವನ್ನ ಕೊಟ್ರೆ ಆವಾಗ ಜನಗಳು ಬದುಕ್ತಾರೆ. ಅದನ್ನ ಬಿಟ್ಟು ಜನಗಳನ್ನ ಹಾಳು ಮಾಡಿ ಅದ್ರ ಮೇಲೆ ರಾಜಕೀಯ ಮಾಡೋದು ಯಾರಿಗೂ ಶೋಭೆ ಅಲ್ಲ. ಅಲ್ಲ, ಈಗ 32 ಅಪ್ಲಿಕೇಶನ್ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಏನಂತಂದ್ರೆ, ಕೋರ್ಟ್ ಅಲ್ಲಿ 32 ಅಪ್ಲಿಕೇಶನ್ ಬಂದಿದೆ. ಈ ಅಪ್ಲಿಕೇಶನ್ ಇಲ್ಲಿ ಯಾವ ಸಮಯದಲ್ಲಿ ಬಂದಿದೆ ಅನ್ನುವಂಥದ್ದು ಬಹಳ ಗೊತ್ತಾಗ್ತಾ ಇದೆ ಎಲ್ಲರಿಗೂ ಅನ್ನುವಂತ ಅರ್ಥದಲ್ಲಿ ಮಾತಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಇದು ತೀರ್ಮಾನ ಆಗ್ಬೇಕಾಗಿದ್ದು ನವೆಂಬರ್ ತಿಂಗಳಲ್ಲಿ. ನವೆಂಬರ್ ಇಂದ ಮಾರ್ಚ್ ಏಪ್ರಿಲ್ ವರೆಗೆ ಯಾಕ್ರಿ ಹೇಳಿದ್ರಿ? ನಿಮಗೇನಾದ್ರೂ ಮೈಯಲ್ಲಿ ಏನಾದ್ರೂ ಜ್ಞಾನ ಇದೆಯನ್ರಿ? ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇದಾವೇನ್ರಿ? ನವೆಂಬರ್ ತಿಂಗಳಲ್ಲೇ ತೀರ್ಮಾನ ಆಗ್ಬೇಕಾಗಿತ್ತು. ಏಪ್ರಿಲ್ ವರ್ಗೂ ಯಾಕೆ ಹೇಳ್ಕೊಂಡ್ ಬಂದ್ರಿ? ನಿಮಗೇನಾನ ಜನಗಳ ಬಗ್ಗೆ ಕಾಳಜಿ ಇದ್ದಿದ್ರೆ ನವೆಂಬರ್ ಅಲ್ಲಿ ಆಗ್ಬೇಕಾಗಿದ್ದ ತೀರ್ಮಾನ ಇಲ್ಲಿವರೆಗೂ ಕೂಡ ನೀವು ಆ ಫೈಲು ಧೂಳು ಕುಡಿತಾ ಕೂತಿದೆ, ಕೆಳಗಾಕೊಂಡು ಕೂತಿತ್ತಿದ್ದೀರಿ. ನಮ್ಮ ಕರ್ನಾಟಕದ ಫೈಲ್ ಅನ್ನ ಎತ್ತಿಟ್ಟು ಮುಚ್ಚಿಟ್ಟಿದ್ದೀರಿ. ಇವಾಗ ಬಂದ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಹಂಗಾದ್ರೆ ನಾವೇನು? ಎಲೆಕ್ಷನ್ ಬಂದ್ಬಿಟ್ರೆ ಜನಕ್ಕೆ ಬರಗಾಲ ತಪ್ಪೋಗಿದೆಯನ್ರಿ? ಎಲೆಕ್ಷನ್ ಇಂದ ಏನಾದ್ರೂ ಜನಕ್ಕೆ ಬರಗಾಲ ತಪ್ಪೋಗಿದೆಯೇನು? ಅದಾದ್ರೂ ಹೇಳಿ. ಹಂಗಾದ್ರೆ ನೀವು ಕೊಡ್ಬೋದಾಗಿತ್ತಲ್ಲ. ನವೆಂಬರ್ ತಿಂಗಳಿಗೆ ಕೊಟ್ಟಿದ್ದಿದ್ರೆ ನಾವು ಬಂದು ನಿಮ್ಮ ಆಫೀಸಲ್ಲಿ ನಿಮ್ ಕದ ತಟ್ಟಿದೀವಿ, ನಿಮ್ಗೆ ನಮಸ್ಕಾರ ಹಾಕಿದೀವಿ, ಶಾಲು ಹಾಕಿದೀವಿ, ಪೇಟ ಹಾಕಿದೀವಿ, ಹಾರ ಹಾಕಿ ಕೈ ಜೋಡಿಸಿ ಕೇಳ್ಕೊಂಡಿದೀವಿ, ಕರ್ನಾಟಕಕ್ಕೆ ಬರ್ಬೇಕಾಗಿರ್ತಕ್ಕಂತ ಪರಿಹಾರ ಕೊಡಿ ಅಂತೇಳಿ ಅಂತ ಕೇಳಿದಾಗ ಕೊಡ್ದಿರಾ. ಇವತ್ತು ನಾವು ಅನಿವಾರ್ಯವಾಗಿ ರಾಜ್ಯದ ಹಕ್ಕು ಪ್ರತಿಪಾದನೆಗಾಗಿ ಸುಪ್ರೀಂ ಕೋರ್ಟ್ ಮುಂದೆ ಬಂದಿದ್ದೇವೆ, ರಾಜ್ಯದ ಹಕ್ಕನ್ನ ಕೇಳ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನೀವು ಇವಾಗ ಏನೇನೋ ಕತೆಗಳು ಹೇಳೋದು ಬಿಟ್ಟು ನಾವು ಆ ರಾಜ್ಯದ ಜನಗಳಿಗೆ ಬರ್ಬೇಕಾಗಿರ್ತಕ್ಕಂತ ಪರಿಹಾರವನ್ನ ಕೊಡೋದ್ರ ಕಡೆಗೆ ಗಮನ ಕೊಟ್ರೆ ಈಗಲೂ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಜನತಾ ನ್ಯಾಯಾಲಯದಲ್ಲೂ ಕೂಡ ನಾವು ಈ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇವೆ. ಅವರು ಟೈಮ್ಗೆ ಸರಿಯಾಗಿ ಡಿಸಿಷನ್ ತಗೊಂಡ್ಬಿಟ್ಟಿದ್ರೆ ಇವತ್ತು ನಾವ್ಯಾಕೆ ಕೋರ್ಟಿಗೆ ಬರ್ಬೇಕಾಗಿತ್ತು? ನಾವು ಮನವಿ ಕೊಟ್ಟಿದ್ದು ಸೆಪ್ಟೆಂಬರ್ 22ನೇ ತಾರೀಕು. ಆವತ್ತಿಂದ ಇವತ್ತಿಗೆ 7 ತಿಂಗಳಾಗಿದೆ. 7 ತಿಂಗಳು ಸೆಂಟ್ರಲ್ ಗವರ್ಮೆಂಟ್ ಏನು ಕುಂಭಕರ್ಣ ನಿದ್ರೆ ಮಾಡ್ತಾ ಇದ್ರ? ಕರ್ನಾಟಕದ ಜನಗಳ ಕಷ್ಟ ನಿಮ್ಮ ಕಣ್ಣಿಗೆ ಕಾಣೋದಿಲ್ವಾ? ನಿಮ್ಮ ಕಿವಿಗೆ ಕೇಳಿಸೋದಿಲ್ವಾ? ನಿಮ್ ಚರ್ಮ ಅಷ್ಟು ಮಂದ ಆಗಿದೆಯಾ? ಕರ್ನಾಟಕದ ಜನ ಈ ದೇಶದ ಪ್ರಜೆಗಳು ಅಲ್ಲವಾ? ಸೆಪ್ಟೆಂಬರ್ 23ನೇ ತಾರೀಕಿಂದ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ರಿ ನೀವು? ಮಾಡೋ ಕೆಲಸ ನೀವು ಮಾಡಿದ್ದಿದ್ರೆ ನಾವ್ಯಾಕೆ ಸುಪ್ರೀಂ ಕೋರ್ಟಿಗೆ ಬರ್ಬೇಕಾಗಿತ್ತು? ಹಾಗಾದ್ರೆ ನಾವು ಸುಪ್ರೀಂ ಕೋರ್ಟಿಗೆ ಬಂದಿದ್ದು ಸರಿ ಇಲ್ಲ ಅಂದಿದ್ರೆ ನಮ್ಮ ಅರ್ಜಿ ಡಿಸ್ಮಿಸ್ ಆಗ್ಬೇಕಾಗಿತ್ತು. ಇವತ್ತು ಯಾಕೆ ಡಿಸ್ಮಿಸ್ ಅಲ್ಲ? ಅವ್ರಿಗೆ ತರಾಟೆಗೆ ತಗೊಂಡ್ರಲ್ಲ, ಸೆಂಟ್ರಲ್ ಗವರ್ಮೆಂಟ್ಗೆ ತರಾಟೆಗೆ ತಗೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನವ್ರು. ಇವತ್ತು ಏನ್ರಿ ಇದು? ಇಂಥ ಮ್ಯಾಟರ್ಗಳಿಗೆಲ್ಲ ಕೋರ್ಟ್ಗೆ ಯಾಕ್ರಿ ಬರ್ಬೇಕು ಅಂತ ಕೋರ್ಟ್ನವ್ರು ಹೇಳಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಏನ್ ಹೇಳ್ತಾರೆ ಬಿಡಿ,
ಬೀಸೋ ದೊಣ್ಣೆ ತಪ್ಪಿಸ್ಕೊಳ್ಳಕ್ಕೆ ಏನೇನೋ ಹೇಳ್ತಾರೆ. ಆದ್ರೆ ಕೋರ್ಟ್ ಏನ್ ಹೇಳಿದೆ, ಕೋರ್ಟ್ನವರು ಇವತ್ತು ನಮ್ಮ ವಾದವನ್ನ ಒಪ್ಪಿದ್ದಾರೆ. ಕರ್ನಾಟಕದ ವಾದವನ್ನ ಒಪ್ಪಿನೇ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇದು ಸ್ಪಷ್ಟವಾಗಿ ಕರ್ನಾಟಕ ಸರ್ಕಾರದ ಅಭಿಪ್ರಾಯಕ್ಕೆ ನಮಗೆ ಮನ್ನಣೆ ಸಿಕ್ಕಿರ್ತಕ್ಕಂಥದಕ್ಕೆ ಇದೇ ಸಾಕ್ಷಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.